ಸೊ ಇವತ್ತು ಅಗೇನ್ ಲೈಕ್ ನಮ್ಮ BTA ಮೆಂಬರ್ ತಮ್ಮ ಸಾಧನೆ ಮಾಡಿದ್ದಾರೆ. ಹಾಫ್ ಲೈನಲ್ಲಿ ಅವರಿಗೆ ಸಕ್ಸಸ್ ಅವಾರ್ಡ್ ಕೊಡೋದ್ರ ಜೊತೆಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೂಪರ್ ಎಕ್ಸೈಟೆಡ್ ಟು ಗಿವ್ 5 lakhs ಸೇಲ್ಸ್ ಸೂಪರ್ ಸ್ಟಾರ್ ಅವಾರ್ಡ್. ನಮಸ್ಕಾರ ವೀರೇಶ್. ನಮಸ್ತೆ ಸರ್. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮಗೆ ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ ಆನ್ ಯುವರ್ ಅಚೀವ್ಮೆಂಟ್. ರೈಟ್, ಯಾವಾಗ BTA ಜಾಯ್ನ್ ಆಗಿದೆ, BTA ಜಾಯ್ನ್ ಆಗಿ ಸ್ವಲ್ಪ ದಿನ ಆದಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಬರ್ತಾ ಹೋಯ್ತು. ಆಮೇಲೆ ನಾನು ಆರಾಮ್ಸೆ ಎಷ್ಟೇ ಕಾಂಪಿಟೇಟರ್ಸ್ ಬಂದರು ಏನೇ ಇದ್ರು ಆರಾಮ್ಸೆ ನನ್ನ ಪಾಡಿ ನಾನು ಒಳ್ಳೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಯಾವಾಗ BTA ಬಂದಾಗ ಅವರು ಕಾಂಪಿಟೇಟರ್ಸ್ ಎಷ್ಟೇ ಇರಲಿ, ಅಂದರೆ ನಮ್ಮ ಇನ್ನೂ ಸ್ಟ್ರೆಂತ್ ಏನಂತ ಫಸ್ಟ್ ನಮಗೆ ತಿಳಿಸ್ಕೊಡ್ತಾರೆ ಅವರು BTAದವರು. ಸೊ ಅದು ನನಗೆ ತುಂಬ ಪ್ಲಸ್ ಪಾಯಿಂಟ್ ಆಯಿತು. ಇಲ್ಲಿ ಬರೀ ಬಿಸ್ನೆಸ್ ಬಗ್ಗೆ ಮಾತ್ರ ಖಂಡಿತ ಕೆಲಸ ಅಲ್ಲ, ಎಲ್ಲ ಒಬ್ಬ ಮನುಷ್ಯ ಯಾವ ರೀತಿಯಲ್ಲಿ ಬೆಳಿಬೋದು ಎಲ್ಲ ರೀತಿಯಲ್ಲಿ BTA ಕಲಿಸುತ್ತೆ. ಅದು ನಾನು ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ನಾನು ತುಂಬ ಚೆನ್ನಾಗಿದೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ವಾವ್, ಸೂಪರ್ ಎಕ್ಸೈಟೆಡ್. ಹ್ಯಾಪಿ ನ್ಯೂ ಇಯರ್ ಟು ಕರ್ನಾಟಕದ ಎಲ್ಲ ಬಿಸ್ನೆಸ್ ಓನರ್ಗಳಿಗೆ. BTA ಯೂಟ್ಯೂಬ್ ಚಾನಲ್ನ ಮತ್ತು ಆನ್ಲೈನ್ನ ಫಾಲೋ ಮಾಡೋರು ಎಲ್ರಿಗೂ ಮಾಸ್ಟರ್ ಕೋಚ್ ಸತ್ಯ ಹೊಸ ವರ್ಷದ ಶುಭ ಹಾರ್ದಿಕ ಕಾಮನೆಗಳು ಎಲ್ರಿಗೂ. ಸೊ ಇವತ್ತು ಅಗೇನ್ ಲೈಕ್ ನಮ್ಮ BTA ಮೆಂಬರ್ ತಮ್ಮ ಸಾಧನೆ ಮಾಡಿದ್ದಾರೆ. ಹಾಫ್ ಲೈನಲ್ಲಿ ಅವರಿಗೆ ಸಕ್ಸಸ್ ಅವಾರ್ಡ್ ಕೊಡೋದ್ರ ಜೊತೆಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ವಾಚ್ ದ ಫುಲ್ ವಿಡಿಯೋ, ಟೇಕ್ ನೋಟ್ಸ್. ಸ್ಪೆಷಲಿ ನೀವು ರೈತರಾಗಿದ್ದರೆ ಲೈಕ್ ಹೇಗೆ ನಿಮ್ಮ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ತೊಗೊಳ್ಬೋದು, ರೈತರಾಗಿ ನೀವು ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಏನು. ಸೊ ನಮ್ಮ ಜೊತೆ ಇರೋ ವೀರೇಶ್ SV ಅಗ್ರಿ ಎಕ್ವಿಪ್ಮೆಂಟ್ ಓನರ್, 7 years ಬಿಸ್ನೆಸ್ ಮಾಡಿದ್ದಾರೆ. ಫಸ್ಟ್ ಫ್ಯೂ ಇಯರ್ಸ್ ಹೌ ಹಿ ಸ್ಟ್ರಗಲ್ಡ್ ಆಫ್ಟರ್ ಜಾಯ್ನಿಂಗ್ BTA, ಏನೇನು ಸಾಧನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಗಿವ್ 5 lakhs ಸೇಲ್ಸ್ ಸೂಪರ್ ಸ್ಟಾರ್ ಅವಾರ್ಡ್. ನಮಸ್ಕಾರ ವೀರೇಶ್. ನಮಸ್ತೆ ಸರ್. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮಗೆ ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ ಆನ್ ಯುವರ್ ಅಚೀವ್ಮೆಂಟ್. ರೈಟ್, ಮಾರಾಟ ಬಿಸ್ನೆಸ್ನ ಉಸಿರಾಟ. ದಟ್ಸ್ ವಾಟ್ ಹಿ ಹಸ್ ಅಚೀವ್ಡ್ ಆಲ್ರೆಡಿ. ರೈಟ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ನ್ಯೂ ಇಯರ್ ಟು ಯು. 2026 ಇನ್ನೂ ಒಳ್ಳೆ ಸಾಧನೆ ಮಾಡಿ ಇಲ್ಲಿಂದ. ಶೋರ್ ಸರ್. ರೈಟ್, ಸೊ ಇವತ್ತು ನಮ್ಮ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಲೈಕ್ BTAನ ಫಾಲೋ ಮಾಡೋರು ಹಾಗೆ BTA ಮೆಂಬರ್ಗಳಿಗೆ ನೀವು ಹೇಗೆ ಬೆಳೆದ್ರಿ, ಏನು ಮಾಡಿದ್ರಿ, ನಿಮ್ಮ ಜೀವನದ ಬಗ್ಗೆ ಪರಿಚಯ ಮಾಡಿಕೊಡತಕ್ಕಂಥ ಸಕ್ಸಸ್ ವಿಡಿಯೋ ಇದು, ಸಕ್ಸಸ್ ಇಂಟರ್ವ್ಯೂ. ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ ಸರ್. ತುಂಬ ಖುಷಿ ಆಗ್ತಾ ಇದೆ. ಸೊ ನನ್ನಂಥ ತುಂಬ ಲೋವರ್ ಮಿಡ್ಲ್ ಕ್ಲಾಸ್ ಹುಡುಗ ಕೂಡ ಈ ರೇಂಜಿಗೆ ಬೆಳಿಬೋದಂತ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಸೊ ಬಿಫೋರ್ BTA ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ, ತುಂಬ ಹೆದರ್ಕೊತಾ ಇದ್ದೆ, ಏನೋ ಕಷ್ಟ ಬೀಳ್ತಾ ಇದ್ದೆ, ಆದರೆ ತುಂಬ ಹೆದರ್ಕೊತಾ ಇದ್ದೆ ಮತ್ತು ಹಿಂದೆ ಬೀಳ್ತಾ ಇದ್ದೆ. ಯಾವಾಗ BTA ಜಾಯ್ನ್ ಆಗಿದೆ, BTA ಜಾಯ್ನ್ ಆಗಿ ಸ್ವಲ್ಪ ದಿನ ಆದಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಬರ್ತಾ ಹೋಯ್ತು. ಆಮೇಲೆ ನಾನು ಆರಾಮ್ಸೆ ಎಷ್ಟೇ ಕಾಂಪಿಟೇಟರ್ಸ್ ಬಂದರು ಏನೇ ಇದ್ರು ಆರಾಮ್ಸೆ ನನ್ನ ಪಾಡಿ ನಾನು ಒಳ್ಳೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ನಮ್ಮದು ಸೇಲ್ಸು ಇದೆ ಪ್ಲಸ್ ಸರ್ವಿಸ್ ಇದೆ, ಸರ್ವಿಸ್ ಓರಿಯೆಂಟೆಡ್ ಜಾಸ್ತಿ ಇದೆ. ಈಗ ಸೇಲ್ಸ್ ಯಾರು ಬೇಕಾದ್ರೆ ಮಾಡ್ತಾರೆ, ಬಟ್ ಸರ್ವಿಸು ತುಂಬ ಇಂಪಾರ್ಟೆಂಟು. ಸೊ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಅಂದರೆ ಎಲ್ಲ ಬೇರೆ ಬೇರೆ ಎಲ್ಲೋ ಕಡೆಯಿಂದ ಸೇಲ್ಸ್ ತೊಗೊಂಡಿರ್ತಾರೆ, ಮಷಿನ್ಸ್ಗಳು ತೊಗೊಂಡಿರ್ತಾರೆ, ಬಟ್ ಕೆಲವರಿಗೆ ಸ್ಪೇರ್ ಪಾರ್ಟ್ ಸಿಕ್ಕಿರಲ್ಲ, ಕೆಲವರಿಗೆ ಸರ್ವಿಸ್ ಸಿಕ್ಕಿರಲ್ಲ. ಎಲ್ಲಿಂದನೂ ಬರ್ತಾರೆ ಸರ್ ಹುಡ್ಕೊಂಡು, ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ ಅನ್ನೋ ಕಾರಣಕ್ಕೆ. ಸೊ ಅದು ನನಗೆ ತುಂಬ ಹ್ಯಾಪಿ ಇದೆ. ಸರ್ವೀಸು ಯಾವಾಗ ಯಾರೇ ಕಸ್ಟಮರ್ಸ್ಗಳಿಗೆ, ಯಾರೇ ರೈತರುಗಳಿಗೆ ಕರೆಕ್ಟಾಗಿ ಸರ್ವಿಸ್ ಕೊಟ್ಬಿಟ್ರೆ ಎಲ್ಲಿಂದ ಹುಡ್ಕೊಂಬರ್ತಾರೆ. ಅದೊಂದು ಮೊದಲನೇದು ವಿಡಿಯೋ ವಾಚ್ ಮಾಡೋರು ನೀವು ತಿಳ್ಕೊಬೇಕಾಗಿರೋದು, ನೀವು ಯಾವುದೇ ಬಿಸ್ನೆಸ್ಸಲ್ಲಿ ಇದ್ರೂ ನಿಮ್ಮ ಗ್ರಾಹಕರಿಗೆ ನೀವು ಕೊಟ್ಟಂಥ ಪ್ರಾಡಕ್ಟ್ ಸೇವೆಯಲ್ಲಿ ಪೋಸ್ಟ್ ಪ್ರಾಡಕ್ಟ್ ಸೇಲ್ಸ್ ಆದಮೇಲೆ ಸರ್ವಿಸ್ ಚೆನ್ನಾಗಿ ಕೊಟ್ಟರೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಬೆಳೆಯುತ್ತೆ. ಸೊ ಕಮೆಂಟ್ ಬಾಕ್ಸಲ್ಲಿ ಏನು ಬರೀಬೇಕು ನೀವು? ಸರ್ವಿಸ್, ಒಳ್ಳೆ ಸೇವೆ ಕೊಡಬೇಕು, ಪೋಸ್ಟ್ ಸೇಲ್ಸ್ ಸರ್ವಿಸ್ ಕೊಡಬೇಕು. ವೀರೇಶ್, ನೀವು ಭಯ ಆಗ್ತಾ ಇದೆ ಅಂತ ಏನೋ ಮೊದಲು ಹೇಳ್ತಾ ಇದ್ರಿ ಬಿಸ್ನೆಸ್ ಮಾಡಿದಾಗ. ಏನಕ್ಕೆ ಭಯ ಆಗ್ತಾ ಇತ್ತು? ಏನು ಲೈಕ್ ಕಾಂಪಿಟೇಷನ್ ಅಂತ ಹೇಳಿದ್ರಿ, ಸಮಥಿಂಗ್ ಯು ವರ್ ಗೋಯಿಂಗ್ ಥ್ರೂ, ಏನಿತ್ತದು? ಸರ್ ಅದೇ ಕಾಂಪಿಟೇಷನ್ ಅಂದರೆ ನನ್ನ ಬಗ್ಗೆ ಕಾನ್ಫಿಡೆಂಟ್ ಇದ್ದಿಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅಂತೇಳಿ. ಬರೀ ಸೇಲ್ಸ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಬೇರೆಯವ್ರ ಕಾಂಪಿಟೇಟರ್ ಬಂದ್ಬಿಟ್ಟು ಪ್ರೈಸ್ ಅವ್ರು ಕಡಿಮೆ ಕೊಟ್ಟು ನಾನು ಸ್ವಲ್ಪ ಅಂದರೆ ಜಾಸ್ತಿ ಇರ್ತಾ ಇದ್ದೆ, ಮಾರ್ಜಿನ್ ಕೂಡ ಏನು ಜಾಸ್ತಿ ಇರ್ತಾ ಇದ್ದಿಲ್ಲ. ಬಟ್ ಆವಾಗ ನನಗೆ ಸ್ವಲ್ಪ ಭಯ ಬೀಳ್ತಾ ಇದೆ. ಯಾವಾಗ BTA ಬಂದಾಗ ಅವರು ಕಾಂಪಿಟೇಟರ್ಸ್ ಎಷ್ಟೇ ಇರಲಿ, ಅಂದರೆ ನಮ್ಮ ಇನ್ನೂ ಸ್ಟ್ರೆಂತ್ ಏನಂತ ಫಸ್ಟ್ ನಮಗೆ ತಿಳಿಸ್ಕೊಡ್ತಾರೆ ಅವರು BTAದವರು. ಸೊ ಅದು ನನಗೆ ತುಂಬ ಪ್ಲಸ್ ಪಾಯಿಂಟ್ ಆಯಿತು. ನಮ್ಮ ಇನ್ನರ್ ಸ್ಟ್ರೆಂತ್ನ ತಿಳ್ಕೊಂಡು, ನಮ್ಮ ಇನ್ನರ್ ಸ್ಟ್ರೆಂತ್ ಏನೋ ಸರ್ವಿಸು ನನಗೆಲ್ಲ ಗೊತ್ತು, ಪರ್ಫೆಕ್ಟಾಗಿದೆ. ಸೊ ಪ್ರತಿಯೊಂದು ಐಟಮ್ ಬಗ್ಗೆ ಯಾವ್ಯಾವ ಪ್ಲೇಸಲ್ಲಿ ಏನೇನು ಬರುತ್ತೆ ಅಂತ ಗೊತ್ತು. ಸೊ ಅದನ್ನು ನನ್ನ ಹತ್ರ ಏನು ಪ್ಲಸ್ ಇದೆ ಅದನ್ನು ಪ್ಲಸ್ ಮಾಡ್ಕೊಂತ ಹೋದೆ. ಸೊ ಅದಕ್ಕೆ ಧೈರ್ಯ ಜಾಸ್ತಿ ವೆರಿ ನೈಸ್. ಸೊ ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಹೇಳಿ, ಏನೇನು ಮಾಡ್ತೀರಾ, ಏನೇನು ನಿಮ್ಮ ಎಕ್ವಿಪ್ಮೆಂಟ್ಸ್ ಇದೆ?
ಯಾರಿಗೆ ಯೂಸ್ ಆಗುತ್ತೆ ಇದು? ಸರ್ ನನ್ನ ಹತ್ರ ಟ್ರ್ಯಾಕ್ಟರ್ಸ್ ಟ್ರ್ಯಾಕ್ಟರ್ಸ್ ಬಿಟ್ಟರೆ ಎಲ್ಲ ಟೈಪ್ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂಗೆ ಎಲ್ಲ ಟೈಪ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ಗಳಿದೆ. ಎಕ್ಸಾಂಪಲ್ ಏನೇನಿದೆ? ಬ್ರಷ್ ಕಟರ್ಸ್ ಇದೆ, ಚೈನ್ಸಾ ಇದೆ, ಸ್ಪ್ರೇಯರ್ಸ್ಗಳು ಇದೆ, ಆಮೇಲೆ ಲಾಂಗ್ ಮೂವರ್ಸ್ಗಳಿದೆ. ಹೊಲಕ್ಕೆ ತೋಟಗಳಿಗೆ ಬೇಕಾದಂಥ ಎಲ್ಲ ಟೈಪ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ಗಳಿದೆ. ವೆರಿ ನೈಸ್, ಸೂಪರ್. ಇವಾಗ ವೀರೇಶ್, ಲೈಕ್ ನೀವು ಮಾತಾಡ್ತಾ ಇದ್ರಿ ಕಾನ್ಫಿಡೆಂಟ್ ಜಾಸ್ತಿ ಆಯಿತು, ಪ್ರಾಡಕ್ಟ್ ಚೆನ್ನಾಗಿದೆ, ಇಷ್ಟೆಲ್ಲ ಪ್ರಾಡಕ್ಟ್ ಎಲ್ಲ ಇದೆ ಅಂತ ಹೇಳಿದ್ರಿ. ಸೊ ಈಗ BTAಗೆ ಬಂದ ಮೇಲೆ ಏನೇನೆಲ್ಲ ಅಳವಡಿಸ್ಕೊಂಡ್ರಿ? ಎಷ್ಟು ಜನ ವರ್ಕ್ ಮಾಡ್ತಾ ಇದ್ರು, ಇವಾಗ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ, ಏನು ವರ್ಕಲ್ಲಿ ಏನು ಬದಲಾವಣೆ ಮಾಡ್ಕೊಂಡ್ರಿ ಬಿಸ್ನೆಸ್ಸಲ್ಲಿ? ಸರ್ ಮೊದಲು ನನ್ನ ಹತ್ರ ಇಬ್ಬರೇ ಕೆಲಸ ಮಾಡ್ತಾಯಿದ್ರು. ಅದು ಇಬ್ಬರು ಕೆಲಸ ಮಾಡ್ತಾಯಿದ್ರು ಅಂತ ನಾನು ಬರೀ ಸರ್ವಿಸಿಗೆ ಮಾತ್ರ ತೊಗೊಂಡಿದ್ದೆ. ಈಗ ನನ್ನ ಹತ್ರ 5 ಜನ ಕೆಲಸ ಮಾಡ್ತಾಯಿದ್ದಾರೆ. 5 ಜನದಲ್ಲಿ ಕಂಪ್ಲೀಟಾಗಿ ಅವರು ಮಾರ್ಕೆಟಿಂಗೇ ಬಿಟ್ಬಿಟ್ಟಿದ್ದೀನಿ. ಸೊ ಇನ್ನೊಬ್ಬರು ಓವರ್ ಆಲ್ ಕಂಪ್ಲೀಟಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದಾರೆ. ಸೊ ಇನ್ನು 3 ಜನ ಕಂಪ್ಲೀಟ್ ಸರ್ವಿಸ್ ಮಾಡಿ. ಎಸ್ ವೀರೇಶ್ ಅವರೇ, ಸೊ BTAಗೆ ಜಾಯ್ನ್ ಆದಮೇಲೆ ನೀವು ಮಾರ್ಕೆಟಿಂಗ್ ಟೀಮ್ ಆ್ಯಡ್ ಮಾಡ್ಕೊಂಡ್ರಿ, ಸರ್ವಿಸ್ ಟೀಮ್ ಆ್ಯಡ್ ಮಾಡ್ಕೊಂಡ್ರಿ, ಅಮೇಝಿಂಗ್. ನಿಮ್ಮ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳಿ ನಮ್ಮ ರೈತರಿಗೆ, ನಮ್ಮ ವಿಡಿಯೋ ನೋಡೋರಿಗೆ. ನಿಮ್ಮ ಎಜುಕೇಷನ್ ಏನು, ಯಾವ ಊರು, ಹೆಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ? ಸರ್ ನಮ್ಮದು ಪ್ರಾಪರು ಬಳ್ಳಾರಿ ಡಿಸ್ಟಿಕ್ಕು ಸಿರಿಗೇರಿ ಅಂತೇಳಿ. ಸೊ ನಮ್ಮದು ಅಲ್ಲಿ ಆಫ್ಟರ್ PU ನಾನು ಬೆಂಗಳೂರಿಗೆ ಬಂದಿದ್ದು. ಇದು BE ಮೆಕ್ಯಾನಿಕಲ್ ಇಂಜಿನಿಯರಿಂಗು ನಮ್ಮದು. ಇಲ್ಲಿ BE ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಮುಗಿಸಿದ್ದು. ಅಲ್ಲಿಂದ ಡೈರೆಕ್ಟಾಗಿ ಕಿಸಾನ್ ಕ್ರಾಫ್ಟ್ ಕಂಪ್ನಿಲಿ ಜಾಯ್ನ್ ಆದೆ. ಸೊ ಕಿಸಾನ್ ಕ್ರಾಫ್ಟ್ ನಿಮಗೆ ಗೊತ್ತಿರುತ್ತೆ, ಆಲ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಬಿಸ್ನೆಸ್ ಅವ್ರದ್ದು ಕೂಡ. ಸೊ ಅಲ್ಲಿಂದ ನನಗೆ ಗೊತ್ತಾಗ್ತಾ ಹೋಯಿತು ಮೆಕ್ಯಾನಿಕಲ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಬಗ್ಗೆ ಪ್ರತಿಯೊಂದು. ಸೊ ಅದಾದಮೇಲೆ 1-2 ವರ್ಷ ಕ್ರಿಸ್ಟಲ್ ಕ್ರಾಪ್ ಅಂತ ಕಂಪ್ನಿಲಿ ಕೆಲಸ ಮಾಡಿದ್ದೀನಿ. ಸೊ ಟೋಟಲ್ 8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸಲ್ಲಿ. ಸೊ ಅದಾದಮೇಲೆ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ನಂದು ಕಂಪ್ಲೀಟಾಗಿ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಏನೂ ಗೊತ್ತಿದ್ದಿಲ್ಲ, ಸ್ವಲ್ಪ ಹೆದರ್ತಾನೇ ಇದ್ದೆ ಪ್ರತಿಯೊಂದಕ್ಕೆ ಏನೇ ಆಗಲಿ. ಅದಾದಮೇಲೆ ನೋಡೋಣ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದು. ಮಾಗಡಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗು. ಅಲ್ಲಿಂದ ಮಾಗಡಿನ ಒಂದು ಸ್ಟಾರ್ಟ್ ಮಾಡಿದ್ದೆ, ಆ್ಯಕ್ಚುಲಿ ಸಾಲದಲ್ಲೇ ಸ್ಟಾರ್ಟ್ ಮಾಡಿದ್ದು. ಸುಮಾರು ನಾನು ಬಡ್ಜೆಟ್ ಇಟ್ಕೊಂಡಿದ್ದು ಅರೌಂಡ್ 5 lakhs ಅಂತ ಅಂದ್ಕೊಂಡಿದ್ದೆ. ಸೊ ಅದು ಹೋಗ್ತಾ 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 ಆಲ್ಮೋಸ್ಟ್ ಒಂದು 15 lakhs ತನಕ ಬಂದ್ಬಿಡ್ತು ಬಡ್ಜೆಟು. ಇನ್ನೂ ಯಾವಾಗ ಮನುಷ್ಯನಿಗೆ ಸಾಲ ಇದ್ದರೆ ಹೆವಿ ಭಯ ಬೀಳಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ನನಗೂ ಕೂಡ ಆಯಿತು. ಆಮೇಲೆ ನಾನು 1-2 ವರ್ಷ ಬರೀ ಸಾಲ ತೀರ್ಸೋಕ್ಕೆ ಸ್ಟ್ರಗಲ್ ಮಾಡಿದ್ದೀನಿ. ಅದಾದಮೇಲೆ 2 ವರ್ಷ ಆದಮೇಲೆ ಬರ್ತಾ ನಾನು ಯಾರನ್ನ ಹೊಸದಾಗಿ ಏನೋ ಅಂಗಡಿ ಮಾಡಿದ್ರೆ ಅಥವಾ ಏನೇ ಮಾಡಿದ್ರೂ ಸ್ವಲ್ಪ ಭಯ ಬೀಳಕ್ಕೆ ಸ್ಟಾರ್ಟ್ ಆಯಿದೆ. ಅಂಥ ಟೈಮಲ್ಲಿ ಸ್ವಲ್ಪ ಈ ಥರ ಏನೋ ಒಬ್ಬರು ಎನ್ಕರೇಜ್ಮೆಂಟ್ ಮಾಡೋರು ಬೇಕು. ನಮ್ಮ ಬ್ಯಾಕ್ಗ್ರೌಂಡು ಏನೊಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಅಲ್ಲ, ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡು. ಹಾಗಾಗಿ ನಾನು ಈ ಥರ ಯಾರೋ ಎಂಕರೇಜ್ ಮಾಡೋಂಥವ್ರು, ಬಿಸ್ನೆಸ್ಸಿಗೆ ಒಂದು ಸಪೋರ್ಟ್ ಮಾಡೋಂಥವ್ರು ಹುಡುಕ್ತಾ ಇದ್ದೆ. ಎಕ್ಸಾಕ್ಟ್ಲಿ ನಾವೇನು ಹುಡುಕ್ತಾ ಇದ್ವಿ BTA ಸಿಕ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ರಿಯಲ್ ಜರ್ನಿ. ನಾನಿವಾಗ ತುಂಬ ಚೆನ್ನಾಗಿದ್ದೀನಿ, ಎಲ್ಲ ರೀತಿಯಲ್ಲಿ ಅನುಕೂಲವಾಗಿದೆ. ವೆರಿ ಗುಡ್. ಸೊ ಏನೇನು ಮಾಡಿದ್ರಿ ಲೈಕ್ BTAಗೆ ಜಾಯ್ನ್ ಆದಮೇಲೆ? ಆ್ಯಡ್ ನೋಡಿ ನೀವು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದ್ರಿ, ನಿಮ್ಗೇನು ಕಾನ್ಫಿಡೆಂಟ್ ಬಂತು BTAನಲ್ಲಿ ನನಗೆ ಇದು ಸಿಗುತ್ತೆ ಅಂತ ನಂಬಿಕೆ ಒಳಗಡೆಯಿಂದ ಮನಸ್ಸಿಂದ ಬಂತ, ಅಥವಾ ಆ ಒಂದು ಮಾಸ್ಟರ್ ಕ್ಲಾಸ್ ವೆಬಿನಾರಿಂದ ಬಂತ? ಮಾಸ್ಟರ್ ಕ್ಲಾಸ್ ವೆಬಿನಾರಿಂದ ಬಂತು. ಆಮೇಲೆ ಒಂದು ಪವರ್ ಆಫ್ ಸೈಲೆನ್ಸ್ ಅಟೆಂಡ್ ಮಾಡಿದ್ದೀನಿ ಸರ್ ನಾನು. ಸೊ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನಂದು ಏನೇ ಇದ್ರೂ ಅಲ್ಲೆಲ್ಲ ಕಳ್ಸ್ಕೊಂಡು ಹೋಯ್ತು ಹಳೇದು. ಆಮೇಲೆ ನಮ್ಮದೊಂದು ಆಧ್ಯಾತ್ಮಿಕ ಶಿಬಿರ ಕೂಡ ಮಾಡ್ತೀವಿ. ಬಿಸ್ನೆಸ್ ಓನರ್ಸ್ ಎಲ್ಲ ಹಳೇದೆಲ್ಲ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಹೇಗೆ ವೆಹಿಕಲ್ಗೆಲ್ಲ ನಾವು ಸರ್ವಿಸಿಂಗ್ ಮಾಡ್ತೀವಿ, ಹಾಗೆ ಬಿಸ್ನೆಸ್ ಓನರ್ಗೆ ಮೈಂಡ್ಗೆ ಮತ್ತು ಮನಸ್ಸಿಗೆ ಒಂದು ಸರ್ವಿಸಿಂಗ್ ಒಂದು ಶಿಬಿರ ಮಾಡ್ತೀವಿ. ಪವರ್ ಆಫ್. ಆಮೇಲೆ ಡಿಸಿಪ್ಲಿನೇ ಇದ್ದಿಲ್ಲ ಸರ್ ನನಗೆ. ಯಾವಾಗೋ ಎದ್ದೇಳೋದು, ಯಾವಾಗೋ ಏನೋ ಮಾಡೋದು, ಆ ಥರ ಡಿಸಿಪ್ಲಿನ್ ಇದ್ದಿಲ್ಲ. ಡಿಸಿಪ್ಲಿನ್ ಅನ್ನೋದು BTA ಜಾಯ್ನ್ ಆದಮೇಲೆ ಖಂಡಿತ ಬಂತು. ಆಮೇಲೆ ಆಧ್ಯಾತ್ಮಿಕ ಅಂತ ಏನು ಹೇಳಿದ್ರೆ ಸ್ಪಿರಿಚುವಲು ನನಗೇನು ಅಷ್ಟು ಇದ್ದಿಲ್ಲ. ಇವಾಗ ನಾನು ಆಲ್ಮೋಸ್ಟ್ ಒಂದು ಭಗವದ್ಗೀತೆ ಓದಿ ಮುಗಿಸಿದ್ದೀನಿ. ಆಮೇಲೆ ಭಾಗವತ ಇದು ಆಡಿಯೋ ಕೇಳಿದ್ದೀನಿ ಫುಲ್ ಕಂಪ್ಲೀಟು. ಸೊ ಅದು ನನಗೆ ಅದೇನೋ ಇನ್ನೊಂದು ಕಾನ್ಫಿಡೆಂಟ್ ಕೊಡುತ್ತೆ. ಸೊ ಇಲ್ಲಿ ಬರೀ ಬಿಸ್ನೆಸ್ ಬಗ್ಗೆ ಮಾತ್ರ ಖಂಡಿತ ಕಲಿಸಲ್ಲ. ಎಲ್ಲ ಒಬ್ಬ ಮನುಷ್ಯ ಯಾವ ರೀತಿಯಲ್ಲಿ ಬೆಳಿಬೋದು ಎಲ್ಲ ರೀತಿಯಲ್ಲಿ BTA ಕಲಿಸುತ್ತೆ. ಅದು ನಾನು ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ನಾನು ತುಂಬ ಚೆನ್ನಾಗಿದ್ದೀನಿ. ಎಷ್ಟಿತ್ತು ಮೊದಲು ಬಿಸ್ನೆಸ್ ಟರ್ನ್ ಓವರು? ಇವಾಗ ಎಷ್ಟು ಮಾಡ್ತಾ ಇದ್ದೀರಾ ತಿಂಗಳಿಗೆ? ಸರ್ ಒಂದು ತಿಂಗಳಿಗೆ ಅರೌಂಡ್ ಒಂದು 2 to 3 lakhs ಮಾಡ್ತಾ ಇದೆ. ಈಗ ಒಂದು 6 to 7 lakhs ಮಾಡ್ತಾ ಇದ್ದೀನಿ, ಆರಾಮಾಗಿ ಮಾಡ್ತಾ ಇದ್ದೀನಿ. ಸೊ ಟೋಟಲಿ BTAಗೆ ಜಾಯ್ನ್ ಆಗಿ ಒಂದು 40 ಲಕ್ಷ ಎಕ್ಸ್ಟ್ರಾ 50 ಲಕ್ಷ ಮಾಡಿದ್ದೀರಾ? ಎಕ್ಸಾಕ್ಟ್ಲಿ. ವೆರಿ ಸೂನ್ 1 ಕೋಟಿ ಅವಾರ್ಡ್ ಕೂಡ ಕೊಡ್ತೀನಿ ಸರ್. ಮಾಡ್ತೀನಿ ಸರ್, ನನಗೆ ಕಾನ್ಫಿಡೆಂಟ್ ಇದೆ. 5 lakhs ಇವತ್ತು ತಗೊಂಡಿದ್ದೀನಿ. ಮಾಡ್ತೀನಿ ಸರ್, ಖಂಡಿತ ಕಾನ್ಫಿಡೆಂಟ್ ಇದೆ ನನಗೆ. ವೆರಿ ನೈಸ್. ಸೊ ಯೂಶಲಿ ಬಿಸ್ನೆಸ್ ಎಲ್ರಿಗೂ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇರುತ್ತೆ, ಮಾಡ್ತಾರೆ ಕೂಡ. ಬಟ್ ಫೇಲ್ ಆಗೋಕ್ಕೆ ಕಾರಣ ಏನು ಸರ್? ಅವ್ರಿಗೆ ಆ್ಯಕ್ಚುಲಿ ಒಂದು ಕಾನ್ಫಿಡೆಂಟ್ ಇರಲ್ಲ, ಇಲ್ಲ ಡಿಸಿಪ್ಲಿನ್ ಇರಲ್ಲ.
ಕೆಲವೊಂದ್ಸರಿ ಏನೋ ಮಾಡ್ತಾ ಇರ್ತಾರೆ ಬಟ್ ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತಾರೆ, ಆ ಥರ ಇರುತ್ತೆ. ಸೊ ಅದು ನನಗೂ ಗೊತ್ತಿದ್ದಿಲ್ಲ. ಆಮೇಲೆ BTech ಜಾಯ್ನ್ ಆದಮೇಲೆ ಅವರೇ ಒಂದೊಂದು ಏನೇನು ನಾವು ತಪ್ಪು ಮಾಡ್ತಾ ಇದ್ದೀವಿ ಅದೆಲ್ಲ ಕರೆಕ್ಟ್ ಮಾಡ್ತಾ ಹೋದ್ರು. ಏನಿಲ್ಲ, ತುಂಬ ಸಿಂಪಲ್ಲು. ನಿಮ್ಗೆ ಏನು ಗೊತ್ತಾಗಲಿ ಅದು ಇದು ಏನು ಹುಡ್ಕಕ್ಕೆ ಹೋಗ್ಬಿಡಿ, ಸುಮ್ಮನೆ BTech ಜಾಯ್ನ್ ಆಗಿಬಿಡಿ. ಒಂದೊಂದು ಸ್ಟೆಪ್ ನಾವಾಗೇ ಮೇಲೆ ಹೋಗ್ತೇವೆ. ಸುಮ್ಮನೆ ಜಾಸ್ತಿ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ರೆ ಸಾಕು. ಥ್ಯಾಂಕ್ ಯು ವೀರೇಶ್ ಅವರೇ, BTech ಜಾಯ್ನ್ ಆಗಿ ಅಂತ ಹೇಳಿದ್ರಿ. ಬಟ್ ನೀವು ಜಾಯ್ನ್ ಆದಮೇಲೆ ಎಕ್ಸಾಕ್ಟ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಏನೇನು ಚೇಂಜ್ ಮಾಡ್ಕೊಂಡ್ರಿ? ಲೈಕ್ ಮಂಡೇ ಮೆಂಟ್ರಿಂಗ್ ಇದೆ, ಡಿಜಿಟಲ್ ಥರ್ಸ್ಡೇ ಇದೆ, ವೆಡ್ನೆಸ್ಡೇ ಮಾರ್ನಿಂಗ್ ಟೈಕೂನ್ ಮೈಂಡ್ ಕ್ಲಾಸ್ ಇದೆ, ಮತ್ತು ಎಷ್ಟೊಂದು ಕೋರ್ಸಸ್ ಇದೆ, ಆಫ್ಲೈನಲ್ಲಿ ಕಲಿಯೋದಿದೆ, ಆನ್ಲೈನಲ್ಲಿ ಕಲಿಯೋದಿದೆ. ಏನೇನು ಇಂಪ್ಲಿಮೆಂಟ್ ಮಾಡಿದ್ರಿ? ಒಂದು 5-6 ವಿಚಾರಗಳನ್ನ ಹೇಳ್ಕೊಡಿ ಎಲ್ರಿಗೂ. ನಾನು ಸ್ಟಾರ್ಟಿಂಗೆಲ್ಲ ಆನ್ಲೈನ್ ಕ್ಲಾಸೇ ಅಟೆಂಡ್ ಮಾಡ್ತಾಯಿದ್ದೆ. ಬಟ್ ಬರ್ತಾ ಏನಾಯಿತು, ನಾನು ಜಾಸ್ತಿನೇ ಬ್ಯುಸಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗ ಏನಾಯಿತು, ಆನ್ಲೈನ್ ಮಾಡಿದ್ದೆಲ್ಲ ಆಫ್ಲೈನಲ್ಲಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ನಿಮ್ಮದೇ BT ಆ್ಯಪಲ್ಲಿ ಎಲ್ಲ ಸಿಗ್ತೈತೆ. ಸೊ ಆಫ್ಲೈನಲ್ಲೂ ಜಾಸ್ತಿ ಕವರ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆಫ್ಲೈನಲ್ಲಿ ಅದೇ ಹೇಳ್ತೀನಲ್ಲ, ಎಲ್ಲ ಡಿಸಿಪ್ಲಿನ್ ಕಲಿಸ್ತಾರೆ, ಸ್ಪಿರಿಚುವಲ್ ಮೈಂಡ್ ಇದು ಮಾಡ್ತಾರೆ. ಆಮೇಲೆ ಬಿಸ್ನೆಸ್ ಬಗ್ಗೆನೂ ಚೆನ್ನಾಗಿ ಹೇಳ್ಕೊಡ್ತಾರೆ, ಯಾವ ಥರ ಮಾಡಬೇಕು ಏನು ಒಂದು ವಿಚಾರ ಬಿಸ್ನೆಸ್ ಬಗ್ಗೆ ಇಂಪ್ಲಿಮೆಂಟ್ ಮಾಡಿದ್ರಿ? ಲೈಕ್ ನೀವು ಒಂದು ಅವಾಗಲೇ ಲೆಕ್ಕ ತೋರಿಸಿದ್ರಿ, ಇನ್ನು ಪ್ರಿಪ್ರೇಷನ್ ಸೆಷನಲ್ಲಿ ಡೈರಿ ಕೂಡ ತಂದು ತೋರಿಸ್ತಾ ಇದ್ದೀರಾ, ಎವ್ರಿ ಡೇ ಲೆಕ್ಕ ಬರೆಯೋಕ್ಕೆ ಶುರು ಮಾಡಿದೆ. ನಾನು ಆ್ಯಕ್ಚುಲಿ ಮೊದಲು ನಾನು ಏನು ದುಡಿತಾ ಇದ್ದೆ, ಏನು ಮಾಡ್ತಾ ಇದ್ದೆ, ಎಲ್ಲಿ ಹೋಗ್ತಾ ಇತ್ತು ಅಂತ ಗೊತ್ತಾಗ್ತಾ ಇದ್ದಿಲ್ಲ. ಪ್ರತಿಯೊಂದು ಸರ್ ಎವ್ರಿ ಡೇ ಪ್ರತಿಯೊಂದು ಎವ್ರಿ ಮಂತು ಎವ್ರಿ ಡೇ ಸೇಲ್ಸು ಎಷ್ಟಾಗಿದೆ, ಆಮೇಲೆ ಕ್ಯಾಶ್ ಎಷ್ಟು ಬಂತು, ಆಮೇಲೆ ನಮಗೆ ಏನೋ ಫೋನ್ಪೇ ಅದೆಲ್ಲ ಏನೋ ಟ್ರಾನ್ಸ್ಫರ್ ಎಷ್ಟಾಯಿತು ಎಲ್ಲ ಮತ್ತು ಟೋಟಲ್ ಮಾಡ್ತೀನಿ. 1 ಮಂತಿಗೆ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಮ್ಮದು ಇನ್ನೊಂದು ಅವತ್ತಿನ ದಿನವೇ ಎಷ್ಟು ಎಕ್ಸ್ಪೆನ್ಸ್ ಆಗಿದೆ ಅಂತಲೂ ಗೊತ್ತಾಗುತ್ತೆ. ಎಕ್ಸ್ಪೆನ್ಸ್ ಸೇಲ್ಸು ವರ್ಸಸ್ ಎಕ್ಸ್ಪೆನ್ಸ್ ಎಷ್ಟು ಉಳಿಯುತ್ತೆ, ಪ್ರತಿಯೊಂದು ರೂಪಾಯಿಂದ ಕೌಂಟ್ ಇದೆ ಇದರಲ್ಲಿ. ಅದು ನನಗೆ ತುಂಬ ಅದು BT ಅಂದರೆ ಡಿಸಿಪ್ಲಿನ್ ಅಂದರೆ ಇದು ಲೆಕ್ಕಾಚಾರದ ಡಿಸಿಪ್ಲಿನ್. ವೆರಿ ಗುಡ್. ಮತ್ತು ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಹೋಗೋಣ. ಹಾಂ ಸರ್. ಸೊ ಮದುವೆ ಆಗಿದೆಯಾ? ಹೌದು ಸರ್. ಎಷ್ಟು ಜನ ಇದ್ದಾರೆ ಮಕ್ಕಳು? ಏನಿಲ್ಲ. ಓಕೆ. ಸೊ ಹೇಗಿದೆ ಲೈಫ್? ಹೇಗೆ ಹೇಳ್ತಾರೆ, ಏನು ಹೇಳ್ತಾರೆ BTech ಜಾಯ್ನ್ ಆದಮೇಲೆ ವೈಫು? BTech ಜಾಯ್ನ್ ಆದಮೇಲೆ ಕೆಲವೊಂದು ಸರಿ ಬೈತಾ ಇದ್ರು ಸ್ಟಾರ್ಟಿಂಗು, ಅಂದರೆ ಯಾವಾಗಲೂ ಅವ್ರಿಗೆ ಟೈಮ್ ಕೊಡ್ತಾ ಇದೆ ಅಂತೇಳಿ. ಯಾರು, ನನಗೆ? ಹಾಂ ಹೌದು, ಕೊಟ್ಟಿದ್ದೀನಿ ಸರ್ ತುಂಬ. ಸ್ಟಾರ್ಟಿಂಗು ಆ ಥರ ಟೈಮ್ ಕೊಟ್ಟಿದ್ದೀನಿ ನಾನು. ಓಕೆ. ಯಾವಾಗ ಆನ್ಲೈನ್ ಇಲ್ಲ ಅಂದ್ರೂ ಆಫ್ಲೈನು ಕವರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಸ್ಟಾರ್ಟಿಂಗು ಸ್ವಲ್ಪ ಎಕ್ಸೈಟ್ಮೆಂಟು ಜಾಸ್ತಿ ಇತ್ತು. ಇವಾಗ ಆಫ್ಲೈನೇ ಜಾಸ್ತಿ ಮಾಡ್ತಾ ಇದ್ದೀನಿ. ನೀವು ಫ್ರೀ ಟೈಮ್ ಇದ್ದಾಗ ವಿಡಿಯೋನಲ್ಲಿ ನೋಡ್ತೀನಿ ಸರ್. ಈಸ್ ಯುವರ್ ವೈಫ್ ಹ್ಯಾಪಿ ಅಬೌಟ್ BTech? ಎಸ್ ಸರ್. ಯಾಕಂದರೆ ಆ ಅಚೀವ್ಮೆಂಟಿಗೆ ಆ ಇದ್ದ ಮನುಷ್ಯನಿಗೂ ಇವಾಗಿದ್ದ ಮನುಷ್ಯನಿಗೆ ಚೇಂಜಸ್ ಇದೆ ಸರ್. ಹಂಗಾಗಿ ಅವರು ಐಡೆಂಟಿಫೈ ಮಾಡಿದ್ದಾರೆ. ಸೂಪರ್. ನೋಡಿ, ಯಾವಾಗಲೂ ನಾವು ಯಶಸ್ಸು ಪಡೆದ ಮೇಲೆ ನಮ್ಮ ಮನೆಯವ್ರು ನಮ್ಮನ್ನು ಅಭಿನಂದಿಸಿದ್ರು, ಅವ್ರು ಖುಷಿಯಾಗಿದ್ದಾರೆ ಅಂದರೆ ದಟ್ಸ್ ಅ ರಿಯಲ್ ಸಕ್ಸಸ್ ನನ್ನ ಪ್ರಕಾರ. ದಟ್ಸ್ ವೈ ಲೈಕ್ ನಮ್ಮ BTನ 3 ಟ್ಯಾಗ್ ಲೈನ್ ಏನಪ್ಪ ಅಂದರೆ, ಯಾವುದೇ ಬಿಸ್ನೆಸ್ಲಿರೋರು ನಾನು ಹೇಳೋದು, ಅಧಿಕ ಲಾಭದ ಸ್ವಯಂಚಾಲಿತ ಬಿಸ್ನೆಸ್ನ ಬಿಲ್ಡ್ ಮಾಡಿ ಸಂತೋಷಕರ ಬಿಸ್ನೆಸ್ ಓನರ್ ಆಗಬೇಕು. ಇದು 3 ಸಿಕ್ಕಲಿಲ್ಲ ಅಂದರೆ ನಾವು ಬರೀ ಎಂಪ್ಲಾಯ್ ಥರ ಕೆಲಸ ಮಾಡ್ತಾಯಿದ್ದೀವಿ ಅಂತ ಲೆಕ್ಕ, ಅಥವಾ ಬರೀ ಖರ್ಚು ವೆಚ್ಚ ನಗಿಸ್ಕೊಂಡು ಹೋಗ್ಲಿಕ್ಕೆ ಮಾಡ್ತಾಯಿದ್ದೀವಿ, ಇಲ್ಲ ಸ್ಟ್ರೆಸ್ಫುಲ್ ಬಾಸ್ ಆಗಿದ್ದೀವಿ, ಟೈಮ್ ಇಲ್ಲ ನಮಗೆ. ದೆನ್ ವಾಟ್ ಈಸ್ ದ ಲೈಫ್ ಈಸ್ ಆಲ್ ಅಬೌಟ್, ರೈಟ್? ಇರೋದು ಒಂದು ಚಿಕ್ಕ ಜೀವನ. ಸೊ ಈ ಭೂಮಿ ಮೇಲೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅಧಿಕ ಲಾಭ ಅಂದರೆ ಲಾಭ ಜಾಸ್ತಿ ಇದ್ದಾಗ ಎಲ್ರಿಗೂ ಚೆನ್ನಾಗಿ ನೋಡ್ಕೊಬೋದು, ಕಸ್ಟಮರ್ಗೂ ಒಳ್ಳೆ ಸರ್ವಿಸ್ ಕೊಡ್ಬೋದು, ಎಂಪ್ಲಾಯೀಸ್ ಒಳ್ಳೆ ಸ್ಯಾಲ್ರಿ ಕೊಡ್ಬೋದು, ವೆಂಡರ್ ಸಪ್ಲೈಯರ್ಸ್ ಒಳ್ಳೆ ಜೀವನ ನಡೆಸ್ಬೋದು. ಸ್ವಯಂಚಾಲಿತ ವ್ಯಾಪಾರ ಅಂದರೆ ಯಾವಾಗ ನಾವು ಟೀಮ್ ಬಿಲ್ಡ್ ಮಾಡಿರ್ತೀವಿ, ಡಿಜಿಟಲ್ ಟೆಕ್ನಾಲಜಿ ಮೂಲಕ ಆಟೋಮೇಷನ್ ತಂದಿರ್ತೀವಿ, ಲೀಡರ್ಗಳನ್ನ ಕ್ರಿಯೇಟ್ ಮಾಡಿರ್ತೀವಿ, ಬಿಸ್ನೆಸ್ ನೆಕ್ಸ್ಟ್ ತೊಗೊಂಡು ಹೋಗ್ಬೋದು. 2026 ನೀವು ಕೂಡ ಇದನ್ನು ಸಾಧಿಸಬೇಕು. ತುಂಬ ದಿನಗಳು ನಾನು ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ನನ್ನ ವೆಬಿನಾರ್ ಅಟೆಂಡ್ ಮಾಡಿ, ಕೆಳಗಡೆ ಕಾಣಿಸ್ತಿರೋ ಲಿಂಕಲ್ಲಿ ಟೆಲಿಗ್ರಾಮ್ ಜಾಯ್ನ್ ಆಗ್ಬೋದು. ಆರ್ ವೆಬಿನಾರ್ ಅಂತ ಲಿಂಕ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಆರ್ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ವೆಬಿನಾರ್ ಅಟೆಂಡ್ ಮಾಡಿ, ಬಿಕಮ್ ಎ ಸಿಲ್ವರ್ ಮೆಂಬರ್. ಲೈಕ್ ನಾವು ಅರ್ಲಿಯರ್ ನಾವು ಮೊದಲು ಡೈಮಂಡ್ ಮೆಂಬರ್ ಡೈರೆಕ್ಟಾಗಿ ಕೊಡ್ತಾಯಿದ್ವಿ, ನಾವು ವಿ ಹ್ಯಾವ್ ಎ ಸಿಲ್ವರ್ ಮೆಂಬರ್ಶಿಪ್. ಆಫ್ಲೈನ್ ಡಿಜಿಟಲ್ ಕ್ಲಾಸಸ್ಸು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅಟೆಂಡ್ ದ 2 days ಪ್ರೋಗ್ರಾಮ್ ಆರ್ ಸಿಲ್ವರ್ ಮೆಂಬರ್ಶಿಪ್. ನಿಮ್ಮ ಬಿಸ್ನೆಸ್ಸಲ್ಲೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಿ ಬೆಳಿಬೋದು. ವೀರೇಶ್, ನೆಕ್ಸ್ಟ್ ಇಲ್ಲಿಂದ 5 to 10 yearsಲ್ಲಿ BTIಗಿಂದು ನೀವು ಮೆಕ್ಯಾನಿಕಲ್ ಪ್ಲಸ್ 6 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದವರು ಬಿಸ್ನೆಸ್ ನಾಲೆಜ್ ಪಡೆದ ಮೇಲೆ, ಈಗ BTನಲ್ಲಿ 1 ವರ್ಷ ನೀವು ಕೋಚಿಂಗ್ ಪಡೆದ ಮೇಲೆ 10 ವರ್ಷದಲ್ಲಿ ಎಷ್ಟು ದೊಡ್ಡದಾಗಿ ಬೆಳಿಬೋದು? ಏನು ನಿಮ್ಮ ಸಂಸ್ಥೆಯ ವಿಷನ್ ಇಟ್ಕೊಂಡಿದ್ದೀರಾ? ಸರ್, ಆಲ್ಮೋಸ್ಟ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ಗಳು ಎಷ್ಟೋ ರೈತರಿಗೆ ಗೊತ್ತಿಲ್ಲ. ತುಂಬ ಅವರೇ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಕೈಯಿಂದ ಕೆಲಸ ಮಾಡೋದೆಲ್ಲ ನಾನು ನೋಡಿದ್ದೀನಿ ತುಂಬ. ನಾನು ಅದೇ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಗೊತ್ತು ಸರ್.
ಸೊ ಆಮೇಲೆ ಕೆಲವರಿಗೆ ಮಷಿನರೀಸ್ಗಳು ತೊಗೊಂಡಿರ್ತಾರೆ, ಎಲ್ಲೋ ಆನ್ಲೈನಲ್ಲಿ ತೊಗೊಂಡಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಯಾವ ಥರ ಯೂಸ್ ಮಾಡಬೇಕು ಏನು. ಆಮೇಲೆ ಆಫ್ಟರ್ ಸೇಲ್ಸ್ ಸರ್ವಿಸಿಗೆ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ನಾನು ಹೇಳೋಕ್ಕೆ ಬಯಸ್ತೀನಿ, ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನೀವು ಪರವಾಗಿಲ್ಲ ಬೇರೆ ಕಡೆ ತೊಗೊಂಡಿದ್ರು ಮಷಿನ್ಸ್, ಬೇರೆ ಕಡೆ ತೊಗೊಂಡಿದ್ರು ಪರವಾಗಿಲ್ಲ, ಎಲ್ಲ ಮಿಷಿನ್ ಸರ್ವಿಸ್ ಮಾಡಿಕೊಡ್ತೀರಾ? ಪ್ರತಿಯೊಂದು ಮಷಿನ್ಸ್ ನಾವು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಏನೇ ಇದ್ರೂ ನಿಮಗೆ ನಿಯರ್ ಬೈ ಸರ್ವಿಸ್ ಇದೆ. ಸ್ಪೇರ್ ಪಾರ್ಟ್ಸ್ ಇಲ್ಲ ಅಂದ್ರೂ ನಾವೇ ಸಪ್ಲೈ ಮಾಡ್ತೀವಿ. ಆ ಥರ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಈಗ ನೀವಿರೋದು ನೀವು ಬೆಂಗಳೂರಲ್ವಾ ನಿಮ್ಮದು? ಹಾಂ, ಬೆಂಗಳೂರು ಇದೆ, ಮಾಗಡಿ ಇದೆ. ಮಾಗಡಿ ಬೆಂಗಳೂರಲ್ಲಿದೆ. ಸೊ ಇನ್ನು 5 ರಿಂದ 10 ವರ್ಷದಲ್ಲಿ ನಿಮ್ಮ ಸಂಸ್ಥೆ ಎಷ್ಟು ದೊಡ್ಡದಾಗಿ ಬೆಳಿಬೇಕಂತಿದೆ? ಸರ್ ನನ್ನ ಪ್ಲಾನ್ ಇರೋದು ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಸ್ಗಳಲ್ಲಿ ನಮ್ಮದು ಒಂದು ಕ್ಲಸ್ಟರ್ ಇರಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಅದು ಆಗುತ್ತೆ ಕೂಡ. ಸೊ ಈಗ ಈ ವಿಡಿಯೋ ನೋಡ್ತಾ ಇರೋ ರೈತರು ಇರ್ಬೋದು ಅಥವಾ ಯಾರೇ ಬೇರೆ ಬಿಸ್ನೆಸ್ ಓನರ್ ಇರ್ಬೋದು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮಷಿನ್ಸ್ ಎಲ್ಲೆಲ್ಲಿವರೆಗೂ ಕೊಡ್ತೀರಾ ಎಕ್ವಿಪ್ಮೆಂಟ್ಸ್? ನಾವೀಗ ಥ್ರೂಔಟ್ ಕರ್ನಾಟಕ ಕೊಡ್ತಾ ಇದ್ದೀನಿ. ವಾವ್, ಎಲ್ಲಿದ್ರು ಥ್ರೂಔಟ್ ಕರ್ನಾಟಕ. ಸೊ ಇವ್ರ ನಂಬರ್ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಇವರ ಸೋಷಿಯಲ್ ಮೀಡಿಯಾ ಕೂಡ ನೀವು ಫಾಲೋ ಮಾಡ್ಬೋದು. ಇವ್ರನ್ನ ನೇರವಾಗಿ ಮೊಬೈಲಲ್ಲಿ ಸಂಪರ್ಕ ಮಾಡಿ. ಸೊ ನೀವು ಕೊಟೇಶನ್ ತೊಗೊಬೋದು ಅಥವಾ ಸರ್ವಿಸ್ ತೊಗೊಬೋದು. ಒಮ್ಮೆ ನಿಮ್ಗೆ ಇಷ್ಟ ಆದಮೇಲೆ ಕಂಟಿನ್ಯೂ ಮಾಡ್ಬೋದು. ರೈಟ್? ನೀವೇನಾದರೂ ಬ್ರಾಂಚ್ಗಳೇನಾದರೂ ಮಾಡಬೇಕು, ಫ್ರಾಂಚೈಸಿ ಏನಾದರೂ ಕೊಡ್ತಾ ಇದ್ದೀರಾ? ಎಸ್ ಸರ್, ಹೌದು. ನಾನು ಬೆಂಗಳೂರಲ್ಲಿ ಮಾಡಿದ ಉದ್ದೇಶನೇ ಇದೆ. ಯಾರನ್ನ ಈಗ ಆಲ್ರೆಡಿ ಆಲ್ಮೋಸ್ಟ್ ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ನಾನು ಫ್ರಾಂಚೈಸಿ ಕೊಡ್ತಾ ಇದ್ದೀನಿ. ವಾವ್. ಸೊ ನೀವು ರೈತರಾಗಿದ್ದರೆ ನೀವು ಸರ್ವಿಸ್ ತೊಗೊಬೋದು, ಅಥವಾ ನೀವೇನಾದರೂ ಬಿಸ್ನೆಸ್ ಅವಕಾಶ ನೋಡ್ತಾ ಇದ್ದರೆ BTA ಡೈಮಂಡ್ ಮೆಂಬರ್ ವೀರೇಶ್ ಅವರು, ಜೊತೆಗೆ ಲೈಫ್ ಟೈಮ್ LTM ಕೂಡ ಇದ್ದಾರೆ. ಸೊ ಸಂಪರ್ಕ ಮಾಡ್ಬೋದು. ಸೊ ಎಂಟೈರ್ ಕರ್ನಾಟಕದ ಪ್ರತಿಯೊಂದೊಂದು ಜಿಲ್ಲೆನಲ್ಲೂ ಕ್ಲಸ್ಟರ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೂಪರ್ ರೈಟ್. ಸೊ ಈಗ ವಿಡಿಯೋ ನೋಡ್ತಾ ಇರೋರಿಗೆ ನಿಮ್ಮ ಒಂದು ಸಕ್ಸಸ್ ಸೀಕ್ರೆಟ್ ಏನು ಹೇಳೋಕ್ಕೆ ಇಷ್ಟ ಬೀಳ್ತೀರಾ? ನೀವು ಹೇಗೆ ಯಶಸ್ಸು ಪಡೆದ್ರಿ? ವಾಟ್ ಈಸ್ ಇಟ್? ಯುವ ಜನರು ಯಾರಾದರೂ ನಿಮ್ಮ ನೋಡ್ತಾ ಇದ್ದಾಗ, ಈ ವಿಡಿಯೋ ನೋಡಿದಾಗ 3 ಸಂದೇಶ ಏನು ಕೊಡೋಕ್ಕೆ ಇಷ್ಟ ಬೀಳ್ತೀರಾ? ಹಾರ್ಡ್ ವರ್ಕ್ ಇರಲಿ, ಹಾಗೆ ಜೊತೆಗೆ ಆತ್ಮವಿಶ್ವಾಸ ಇರಬೇಕು. ವೆರಿ ಗುಡ್. ಮತ್ತು ವಿಷನ್ ಇರಬೇಕು, ಮುಂದೆ ನಾನು ಏನು ಮಾಡ್ತೀನಿ ಅಂತೇಳಿ ಒಂದು ಕ್ಲಿಯರ್ ವಿಷನ್ ಇರಬೇಕು. ಸೂಪರ್. ಸೊ ವಿಷನ್ ಅಂತ ಹೇಳಿದಾಗ ನಾನು ಯಾವಾಗಲೂ ಜ್ಞಾಪಿಸ್ಕೊಳೋದು, ನಾನೇನಕ್ಕೆ ಬಿಸ್ನೆಸ್ ಕೋಚ್ ಮಾಡ್ತಾ ಇದ್ದೀನಿ ಅಂತ. ಒಂದು ಕಾಲದಲ್ಲಿ ನನಗೆ ಯಾರು ಬಿಸ್ನೆಸ್ ಕೋಚಿಂಗ್ ಕೊಡೋರು ಇರಲಿಲ್ಲ. ಸಾಲುಗಳಲ್ಲಿ ನಾನು ಕುತ್ಕೊಂಡ್ಬಿಟ್ಟಿದ್ದೆ. ವೀರೇಶ್ ಕಥೆನೇ ನಂದು ಆಗಿತ್ತು, ತುಂಬ ಜನ ಕೇಳಿದ್ದೀರಾ. ಸೊ ನನ್ನ ವಿಷನ್ ಏನಪ್ಪ ಅಂದರೆ, ನಾನು ಸಾಲುಗಳಿಂದ ಹೊರಗಡೆ ಬಂದಮೇಲೆ ನಾನು ಅಬ್ಸರ್ವ್ ಮಾಡಿದಾಗ ಕರ್ನಾಟಕದಲ್ಲಿ ಹಿಂದಿ ಇಂಗ್ಲೀಷಲ್ಲಿ ಬಿಸ್ನೆಸ್ ಕೋಚ್ಗಳಿದ್ದಾರೆ. ಬಟ್ ಎಕ್ಸಾಕ್ಟ್ಲಿ ಮಾತೃಭಾಷೆಯಲ್ಲಿ ಅರ್ಥ ಮಾಡ್ಕೊಂಡಾಗ ನಾವು ಬದಲಾವಣೆ ಆಗ್ತೀವಿ, ಬೆಳಿತೀವಿ. ಸೊ ನಮ್ಮ ವಿಷನ್ 2008ರಿಂದ ಬಿಸ್ನೆಸ್ ಕೋಚಿಂಗ್ BTA ಬೆಂಗಳೂರಿಂದಲ್ಲಿ ಮಾಡ್ತಾ ಇರೋದು. ಈಗ ಆನ್ಲೈನಲ್ಲಿ 5 ಇಯರ್ಸಿಂದ ಮಾಡ್ತಾ ಇದ್ದೀವಿ. ಸೊ ನಮ್ಮ ಗುರಿ ಕರ್ನಾಟಕದ 1 ಲಕ್ಷ ಉದ್ಯಮಿಗಳನ್ನು ಸೂಪರ್ ಟೈಕೂನ್ ಮಾಡಬೇಕು, ಯಶಸ್ವಿ ಉದ್ಯಮಿಗಳು ಮಾಡಬೇಕು. ನಿಮ್ಮ ಕನಸು ನನಸಾಗಿ ಹ್ಯಾಪಿಯಾಗಿರ್ಬೇಕು. ಹೇಗೆ ನಾನು ಇವಾಗ ಖುಷಿ ಆಗ್ತಾಯಿದೆ, ನನಗೆ ಇವತ್ತು ವೀರೇಶ್ ಅವ್ರನ್ನ ಒಂದು ಸಂದರ್ಶನ ಮಾಡಿ ಅವ್ರ ಅವಾರ್ಡ್ ತೊಗೊಂಡು ಅವರ ಒಂದು ಕಾನ್ಫಿಡೆಂಟ್ ಏನು, ಆ ಬಿಲೀಫ್ ಏನು ಮಾತಾಡ್ತಾ ಇದ್ದಾರೆ, ದ್ಯಾಟ್ ಈಸ್ ಅಮೇಝಿಂಗ್. ರೈಟ್? ಸೊ ನಿಮಗೂ ಕನಸಿದೆ, ನಿಮ್ಮ ವಿಷನ್ ಇದೆ ಅನ್ನೋದಾದರೆ ವೀರೇಶ್ ಅವರು ಏನು ಹೇಳಿದ್ರು, ಹಾರ್ಡ್ ವರ್ಕ್ ಆ್ಯಂಡ್ ಸೆಲ್ಫ್ ಬಿಲೀಫ್, ವಿಷನ್ ಇಟ್ಕೊಂಡು ಕೆಲಸ ಮಾಡಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೀವು ವಾಚ್ ಮಾಡ್ತಾ ಇದ್ದರೆ ಕ್ಲಿಕ್ ಸಬ್ಸ್ಕ್ರೈಬ್, ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ, ಹಾಗೆ ಅಟೆಂಡ್ ದ ವೆಬಿನಾರ್. ಒಳ್ಳೆಯದಾಗಲಿ. ವೀರೇಶ್, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ದಿಸ್. ಆ್ಯಂಡ್ ನೆಕ್ಸ್ಟ್ 1 crore ಅವಾರ್ಡ್ ಸಿಗೋಣ. ಖಂಡಿತ ಸರ್, ಸಿಗ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ಸ್.